ಸರ್ ಈಗ ನಿಮಗೆ ಸ್ಥಾನಮಾನ ಸಿಗೋ ವಿಚಾರ ಈಗ ಸಿಕ್ಕಿರೋ ಸ್ಥಾನ ಖುಷಿ ಇದೆಯಾ ಹೇಗೆ ನೋಡಿ ಏನಾದ್ರು ಬೇರೆ ಸಿಕ್ಕಿರೋದೇನಿಲ್ಲ. ಈಗ ಸಿಕ್ಕಾಲೆ 3 ವರ್ಷ ಆಯ್ತು. ಅದು ಮತ್ತೆ ಕಂಟಿನ್ಯೂ ಕಂಟಿನ್ಯೂ ಅಂತಂದ್ರೆ ಸರ್ಕಾರ ಅಲ್ಲಲ್ಲ. ಈಗ ನಾವು ಹೆಚ್ಚು ಕಡಿಮೆ 15-20 ದಿವಸ ಡೆಲ್ಲಿನಲ್ಲೇ ಆಯಿತು. ಅನೇಕ ಸಭೆಗಳಾಯಿತು. ಸಭೆಗಳಾಗುವಂಥ ಸಂದರ್ಭದಲ್ಲಿ ನಾನು ಇರಬೇಕಾಗಿತ್ತು, ಇದ್ದಿದ್ದೆ. ಈಗ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ದು ಅದೇನೇನು ಇದ್ದೀರಿ? ಹಿಂದೆನೂ ಇದ್ದೆ, ಈಗಲೂ ಇದ್ದೀನಿ. ತೃಪ್ತಿ ಇಲ್ವಾ ಸರ್? ತೃಪ್ತಿ ಇದೆಯಾ ಅಂತ ಅಲ್ಲ, ಈಗ ತೃಪ್ತಿ ಅಂತ ಅಲ್ಲಲ್ಲ, ಕೆಲಸ ಮಾಡೋದ್ರಲ್ಲೇ ತೃಪ್ತಿ ಇದೆ, ಪ್ರಶ್ನೆ ಬೇರೆ. ಆದರೆ ನಾನು ಕೂಡ ಸಚಿವರು ಹಾಕಾಗ್ತದೆ. 2ನೇ ಹಂತದ ಪುನರ್ರಚನೆ ಬಹುಶಃ 23-25ರಂಗೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಿನ ಚಲನವಲನ ಏನು ಅಂತಕ್ಕಂಥದ್ದು ಗೊತ್ತಿದೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಯಾವ ಖಾತೆ ಮೇಲೆ ಆಸೆ ಪಟ್ಟಿದ್ದೀರಿ? ಖಾತೆ ಗೀತೆ ಎಲ್ಲ ಮೊದಲು ಪುನರ್ರಚನೆಯಲ್ಲಿ ಸಚಿವ ಸಂಪುಟ ನಂದಿದೆ. ಮತ್ತೆ ಕಾನೂನು ಸಚಿವರಾಗ್ತೀರಾ ಅಂತ ಏನಾಗ್ತದೆ, ಏನು ಕೊಡ್ತಾರೆ ಅಂತ ಹೇಳಿ, ಯಾವ ಖಾತೆ ಏನು ಅಂತಕ್ಕಂಥ ಪ್ರಶ್ನೆ ಅದು ಮುಖ್ಯಮಂತ್ರಿಗಳಿಗೆ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾರನ್ನು ಭೇಟಿ ಮಾಡಿದ್ರಿ ಸರ್ ವರಿಷ್ಠರು? ಡೆಲ್ಲಿ ನಾನು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಏನು ರೆಸ್ಪಾನ್ಸ್ ಏನಂತ ಬಂತು? ಗ್ರೀನ್ ಸಿಗ್ನಲ್ ಕೊಟ್ಟಲ್ಲ ಭರವಸೆ ನೋಡಿ, ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಯಾರು ಗ್ರೀನ್ ಸಿಗ್ನಲ್ ಪಾಸಿಟಿವ್ ಆನ್ಸರ್ ಕೊಡೋದಿಲ್ಲ. ವಸ್ತುಸ್ಥಿತಿ ಏನು ಅಂತಂದ್ರೆ ಅವ್ರಿಗೆ ಅರ್ಥ ಆಗಿದೆ. ಬಹುಶಃ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮಾಡ್ತಿದ್ದಾರೆ ಸರ್ ಮೂಲೆ ಗುಂಪಾಗಿದ್ರೆ ನಾನು ಡೆಲ್ಲಿನಲ್ಲಿ ಇದ್ದು ಕೇಂದ್ರದ ಎಲ್ಲ ಸಚಿವರ ಹತ್ರ ರಾಜ್ಯದ ಸಮಸ್ಯೆಗಳನ್ನ ಮಾತಾಡೋಕ್ಕಾಗ್ತಿತ್ತ? ನನ್ನ ಪಾತ್ರ, ನನ್ನ ಇದೇನು